ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಮೋದಿಯವರ ಜನಪ್ರಿಯತೆಯ ಗ್ರಾಫ್ ಕುಸಿತಾ ಇರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಮೋದಿಗೆ ಅತಿ ದೊಡ್ಡ ಸೋಲಾಗಿದೆ. ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಒಂಥರ ಮುಖಭಂಗ ಅನ್ನೋ ಥರ ಆಗಿದೆ. ಈ ಸೋಲಿನ ಸೀಕ್ರೆಟ್ ಏನು ಹಾಗಾದ್ರೆ? ಸೋಲನ್ನು ಇವರೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ವಾ? ಖಂಡಿತ ಮಾಡಿದ್ರು. ಆದರೂ ಕೂಡ ಯಾಕೆ ಅಖಾಡಕ್ಕಿಳಿದ್ರು? ಸೋಲ್ತೀವಿ ಅಂತ ಗೊತ್ತಿದ್ರು ಯಾಕೆ ಅಖಾಡಕ್ಕಿಳಿದ್ರು? ಸೀಕ್ರೆಟ್ ಏನು? ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಳಿ. ಎಸ್ ವೀಕ್ಷಕರೇ, ಒಂದು ಯಾವುದೋ ಕಥೆಯನ್ನ ಕೇಳಿರುವಂಥ ನೆನಪು. ಒಂದು ನಿಮಿಷ ನಿಮಗೆ ಹೇಳ್ಬಿಡ್ತೀನಿ. ಒಬ್ರು ಪರಮ ಭಕ್ತ ಇದ್ದಂಥ ದೇವ್ರ ಭಕ್ತ. ಆತ ಸಾಕಿರುವಂಥ ಹಸುವನ್ನ ಮಾರಾಟ ಮಾಡಬೇಕಂತ ಮಾರ್ಕೆಟಿಗೆ ಒಯ್ದಿದ್ರು. ಕೇಳಿದ್ರು, ಗ್ರಾಹಕರು ಬಂದು 1 ಲಕ್ಷ ಕೊಡ್ತೀನಿ, ಕೊಟ್ಬಿಡಿ, ಚೆನ್ನಾಗಿದೆ ಹಸು. ಕೊಡ್ಲಿಲ್ಲ. ಇಲ್ಲ 1.5 ಲಕ್ಷ ಬಂದ್ರೆ ಮಾತ್ರ ಕೊಡ್ತೀನಿ. ಮತ್ತೊಬ್ರು ಬಂದರು, 1,20,000 ಕೊಡ್ತೀನಿ, ಕೊಡ್ಲಿಲ್ಲ. ಹಾಗೆ ರೀತಿ ನಡೀತಾ ಇತ್ತು. ಚೌಕಾಶಿ ವ್ಯವಹಾರ ನಡೀತಾ ಇತ್ತು ಸಂತೆಗಳಲ್ಲಿ. ಸಂಜೆ ಆಗೋಯ್ತು, ಆ ದಿನ ಕಳೀತು. ಓಕೆ, ಈ ರಾಸುಗಳ ಸಂತೆ ಅಂತಾರೆ, ಈ ದನಗಳ ಸಂತೆ ಅಂತಾರೆ. ಈ ಸಂತೆಗಳನ್ನು ಒಂದೇ ದಿನಕ್ಕೆ ಮುಗಿಸಲ್ಲ. 1 ದಿನ 2 ದಿನ 3 ದಿನ ಕಂಟಿನ್ಯೂ ಮಾಡ್ತಾರೆ. ವ್ಯವಹಾರ ಮುಗಿಯೋವರೆಗೂ ಇರುತ್ತೆ. ಹಂಗಿದ್ದಾಗ ಅವತ್ತೊಂದಿನ ಅಲ್ಲೇ ಉಳ್ದ ಅವನು. ಇಲ್ಲ, ನಾಳೆ ಒಳ್ಳೆ ರೇಟ್ ಬರಬಹುದು. ಅಲ್ಲೇ ಆ ಹಸುವನ್ನು ಕಟ್ಟಿದ ಒಂದು ಕಂಬಕ್ಕೆ ಈತ ಮಲಗಿದ. ಬೆಳಗ್ಗೆ ಎದ್ದು ನೋಡ್ತಾನೆ, ಹಸುನೇ ಇಲ್ಲ ಅಲ್ಲಿ. ಆ ಹಗ್ಗ ಏನೋ ಕಿತ್ಕೊಂಡು ಹೋಗ್ಬಿಟ್ಟಿದೆ, ಹಸು ಕಳೆದೋಗಿದೆ. ಅವತ್ತು ಮಧ್ಯಾಹ್ನದವರೆಗೂ ಹುಡುಕಿದ್ರು ಹಸು ಸಿಕ್ಕಿಲ್ಲ. ಇವನು ಹೇಳಿ ಕೇಳಿ ಪರಮ ಭಕ್ತ ಅಲ್ಲಿ ಒಂದು ದೇವಸ್ಥಾನದ ಎದುರಿಗೆ ಹೋಗಿ ಕೂತ್ಕೋತಾನೆ. ದೇವ್ರ ಹತ್ರ ಕೇಳ್ಕೊತಾನೆ, ದೇವರೇ, ಒಂದು ಹಸು ನಂದು ಕಳೆದು ಹೋಗ್ಬಿಟ್ಟಿದೆ. ಈ ಹಸು ನನಗೆ ವಾಪಸ್ ಸಿಕ್ಕರೆ ಅದನ್ನ ಮಾರಾಟ ಮಾಡಿ ಬಂದಿರೋದ್ರಲ್ಲಿ ಅರ್ಧ ನಿನ್ನ ಕಾಣಿಕೆಗೆ ಹಾಕ್ಬಿಡ್ತೀನಿ, ನಿನ್ನ ಹುಂಡಿಗೆ. ಬೇಡ್ಕೋತಾನೆ, ಕೈ ಮುಗಿತಾನೆ, ಎದ್ದು ಆಚೆಗೆ ಬರ್ತಾನೆ. ಹಸು ಅಲ್ಲೇ ನಿಂತಿರೋದು. ಒಂದು ಥರ ಧರ್ಮ ಸಂಕಟ ಆಯ್ತಾನೆ. ಪರಮ ಭಕ್ತ ಆಗಿರೋದ್ರಿಂದ ದೇವ್ರಿಗೆ ಕೊಡಲೇಬೇಕು. ಏನು ಪ್ಲ್ಯಾನ್ ಮಾಡ್ತಾನೆ ಅಂದರೆ, ಅಲ್ಲಿ ಪಕ್ಕದಲ್ಲಿ ಜಾತ್ರೆಯಲ್ಲಿ ಒಂದು ಮೇಕೆ ಮರಿನೂ ಹಸು ಕಟ್ತಾನೆ ಜೊತೆಗೆ. ಅದ್ರ ಜೊತೆಗೆ ಇದನ್ನು ಸೇರಿಸ್ತಾನೆ. ನೆನ್ನೆ ಕೇಳ್ಕೊಂಡು ಹೋಗಿದ್ನಲ್ಲ 1,20,000 ಅವನೇ ಬರ್ತಾನೆ. ಏನು 1,20,000 ಕೊಟ್ಬಿಡು ಅಂತ. ಆಯಿತು, ಕೊಡ್ತೀನಿ, ಆದರೆ ಒಂದು ಕಂಡೀಷನ್, ಎರಡನ್ನೂ ಒಟ್ಟಿಗೆ ತಗೊಳ್ಬೇಕು ನೀನು, ಹಸು ಮತ್ತು ಮೇಕೆ ಮರಿಯನ್ನು. ಅವನಿಗೆ ಶಾಕು. ಕೇಳಕ್ಕೆ ಬಂದವನಿಗೆ 1,20,000 ಇವನು ಹಸುನೇ ಕೊಟ್ಟಿಲ್ಲ ನೆನ್ನೆ, ಈಗ ಹಸುನ ಜೊತೆಗೆ ಮೇಕೆನೂ ಕೊಡ್ತಾನಲ್ಲ, ಯಾಕೆ ಅಂತ. ಆಯ್ತಪ್ಪ, ತೊಂದರೆ ಇಲ್ಲ, ಕೊಡು, ಎರಡೂ ಸೇರಿ, ನನಗೆ ಖುಷಿನೇ ಅಲ್ವಾ, ಕೊಟ್ಬಿಡು. ಇನ್ನೊಂದು ಕಂಡೀಷನ್ ಆಗ್ತಾನೆ, ರೇಟನ್ನು ನಾನು ಹೇಳ್ತೀನಿ, ಆ ರೇಟಿನ ಪ್ರಕಾರನೇ ನೀನು ದುಡ್ಡು ಕೊಡ್ಬೇಕಾಗತ್ತೆ. ಆಯ್ತು, ಹೇಳು ಏನು? ಹಸುಗೆ 1,000, ಈ ಮೇಕೆ ಮರಿಗೆ 1,19,000, ಟೋಟಲ್ 1,20,000. ಹಿಂಗೆ ನೀನು ಬಿಲ್ ಹಾಕಿ ಕೊಡೋದಿದ್ರೆ ಮಾತ್ರ ನಾನು ತಗೋತೀನಿ, ನಿಂಗೆ ಕೊಡ್ತೀನಿ ಅಂತ. ಅವನಿಗೇನು ಬೈಯರ್ಗೆ ತಗೊಳಕ್ಕೆ ಬಂದವನಿಗೇನು, ಯಾವುದಾದ್ರೇನು 1,20,000 ಕೊಡ್ತೀನಿ, ನನಗೆ ಸಿಗುತ್ತೆ, ಹಸುನು ಸಿಗುತ್ತೆ, ಮೇಕೆ ಮರಿನೂ ಸಿಗುತ್ತೆ, ಸರಿ ಅಂತೇಳಿ ಈ ರೀತಿ ವ್ಯವಹಾರ ಒಪ್ಪಂದ ಮಾಡಿಕೊಂಡು ದೇವ್ರ ಹತ್ರ ಹೋಗಿ, ದೇವರೇ, ನಿನ್ನ ದಯೆಯಿಂದ ನನಗೆ ಹಸು ಸಿಕ್ತು, 1,000 ರೂಪಾಯಿಗೆ ಹಸುನ ಮಾರಿದ್ದೀನಿ, 500 ರೂಪಾಯಿ ನಿನ್ನ ಹುಂಡಿಗೆ ಹಾಕ್ತೀನಿ ಅಂತ ಹಾಕ್ತ. ಈ ರೀತಿಯ ಲೆಕ್ಕಾಚಾರವನ್ನ ಮಾಡಿ ನಿನ್ನೆ ಬಿಜೆಪಿ ಒಂದ್ರ ಜೊತೆಗೆ ಮತ್ತೊಂದನ್ನು ಸಾಗಾಕ್ಬಿಡೋಣ ಅಂತ ಹೇಳಿ ನಾರಿ ಶಕ್ತಿಯ ಜೊತೆಗೆ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನ ಸೇರಿಸಿ ಲೋಕಸಭೆಗೆ ತಂದಿತ್ತು. ಆದರೆ ಅದಕ್ಕೆ ಸೋಲಾಯಿತು. ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ಮುಖಭಂಗ ಆಯಿತು. ಎಸ್ ವೀಕ್ಷಕರೇ, ಏನಂದ್ರೆ ಈ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡೋದು ಒಂದು ಟ್ರೆಂಡ್ ಆಗಿ ಬೆಳೀತಾ ಇದೆ. ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಯಿತು, ದಲಿತರ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಯಿತು, ಹಿಂದುಳಿದವರ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಯಿತು, ಲಿಂಗಾಯತರು ಒಟ್ಟಿಗೆ ಸೇರಾಯಿತು. ಆದರೆ ಈಗ ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂದರೆ, ಮಹಿಳೆಯರ ವೋಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡೋದು ಅನ್ನುವಂಥದ್ದು. ಈ ತಂತ್ರದ ಹಿಂದೆ ಅಡಗಿರುವ ಕುತಂತ್ರ ಅಂತಿರೋ, ಎಕ್ಸ್ಟ್ರಾಆರ್ಡಿನರಿ ತಂತ್ರ ಅಂತಿರೋ ಗೊತ್ತಿಲ್ಲ. ಇದನ್ನ ಮೋದಿ ಮತ್ತು ಅಮಿತ್ ಶಾ ಟೀಮ್ ಮಾಡ್ಲಿಕ್ಕೆ ಹೋಯ್ತು. ಆದರೆ ಸಂವಿಧಾನ ಬದಲಾವಣೆ ಅಂತ ಬಂದಾಗ ನಮಗಿರೋ ಸಂಖ್ಯಾಬಲ ಎಷ್ಟಿದೆ, ಎಷ್ಟು ಬೇಕು, ಅಷ್ಟು ನಂಬರ್ಸ್ ನಮ್ಮ ಹತ್ರ ಇದೆಯಾ ಅನ್ನುವ ಲೆಕ್ಕಾಚಾರ ಗೊತ್ತಿರಲ್ವ ಇವರಿಗೆ? ಗೊತ್ತಿದ್ದೇ ಇರುತ್ತೆ. ಆದರೂ ಬಿಲ್ ಮಂಡನೆ ಮಾಡಿ
ವಿರೋಧ ಪಕ್ಷಗಳು ಸಹಕಾರ ನೀಡಲಿಲ್ಲ ನಾರಿ ಶಕ್ತಿಗೆ. ಮಹಿಳೆಯರ ವಿರೋಧಿಗಳು ವಿರೋಧ ಪಕ್ಷಗಳು, ಕಾಂಗ್ರೆಸ್ಗೂ ಮಹಿಳೆಯರಿಗೂ ವಿರೋಧ ಜಾಸ್ತಿ ಅಂತ ಹೇಳಿ ಈಗ ಬೀದಿ ಬೀದಿಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮೋದಿ ಸಾಹೇಬರು ನಿನ್ನೆ 8 ಬಂದು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದು ಹೋದರು. ಆದರೆ ವಾಸ್ತವವಾಗಿ ನಾರಿ ಶಕ್ತಿ ಬಿಲ್ ಸಪ್ರೇಟ್ ಇಲ್ಲ, ಪುನರ್ವಿಂಗಡಣೆ ಬಿಲ್ ಸಪ್ರೇಟ್ ಇಲ್ಲ. ಈ ಬಿಲ್ ಏನಾದರೂ ಸಪ್ರೇಟ್ ಇದ್ದಿದ್ರೆ ಹಿನ್ನಡೆ ಆಗ್ತಾ ಇರಲಿಲ್ಲ ಅನ್ಸುತ್ತೆ ನಾರಿ ಶಕ್ತಿ. ಆದರೆ BJP ಮಹಿಳಾ ವೋಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಏನು ಪ್ಲಾನ್ ಮಾಡಿದ್ದು ಅದರಲ್ಲಿ ಯಶಸ್ವಿ ಆಗ್ತಾ ಇದೆ. ಯಾಕಂದರೆ ಈ ಪಂಚರಾಜ್ಯಗಳ ಚುನಾವಣೆಗೆ ನಾವು ಮಹಿಳೆಯರ ಪರವಾಗಿದ್ವಿ, ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತ ನಾವಿದ್ವಿ, ಮಹಿಳೆಯರನ್ನು ಹೆಚ್ಚೆಚ್ಚು MP ನಾವು ಮಾಡಬೇಕಂತ ಇದ್ವಿ. ವಿರೋಧ ಪಕ್ಷಗಳ ಸಹಕಾರ ನೀಡಲಿಲ್ಲ, TMC ಸಹಕಾರ ನೀಡಲಿಲ್ಲ, ಪಶ್ಚಿಮ ಬಂಗಾಳದಲ್ಲಿ ಹೇಳ್ತಾರೆ, DMK ಸಹಕಾರ ನೀಡಲಿಲ್ಲ, ತಮಿಳುನಾಡಲ್ಲಿ ಹೇಳ್ತಾರೆ, UDF LDF ಕೇರಳದಲ್ಲಿ ಹೇಳ್ತಾರೆ. ಹಾಗಾಗಿ ಈ ಲೆಕ್ಕಾಚಾರಗಳು ರಾಜಕೀಯ ಲೆಕ್ಕಾಚಾರಗಳು, ಸೀಕ್ರೆಟ್ ಅನ್ನುವಂಥದ್ದು BJP ಚಾಣಕ್ಯ ಅಮಿತ್ ಶಾ ಅವ್ರಿಗೆ ಹೊಸದೇನೂ ಅಲ್ಲ. ಅವ್ರಿಗೆ ಗೊತ್ತಿತ್ತು ಸೋಲ್ತೀವಿ ಅಂತ, ಆದರೂ ಕೂಡ ತಂದರು, ಸೋತರು ಕೂಡ. ಆದರೆ ಅದರ ರಾಜಕೀಯ ಲಾಭ ಏನಾಗುತ್ತೆ ಕಾದು ನೋಡಿ. ये संशोधन बिल सभी दलों और सभी राज्यों के लिए एक मौका था, एक अवसर था. ये बिल पास होता तो तमिलनाडु, बंगाल, यूपी, केरला हर राज्य की सीटें बढ़ती. लेकिन अपनी स्वार्थी राजनीति की वजह से इन दलों ने अपने राज्यों के लोगों को भी धोखा दे दिया. ಇದಾಗಿತ್ತು ಸೋಲಿನ ಸೀಕ್ರೆಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.